Hello students, welcome back to my channel Biology with TJ. ಇವತ್ತು ನಾವು ಲೈಫ್ ಪ್ರಾಸೆಸ್ ಒಂದು ಟಾಪಿಕ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಡೆಫಿನಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂದ್ರೆ ಏನು? ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂದ್ರೆ it involves the intake of simple inorganic materials. Yellinda from the environment. So simple inorganic materials environment inda togondo using an external energy source like sun. So solar energy thara ಒಂದು external energy source use ಮಾಡಿಕೊಂಡು complex high energy organic material na synthesize ಮಾಡೋದು. So inorganic, simple inorganic materials na use ಮಾಡಿಕೊಂಡು complex organic material na synthesize ಮಾಡಬೇಕು. ಇದಕ್ಕೆ ಎನರ್ಜಿ ಬೇಕಾಗತ್ತೆ. ಸೊ ಅದು ಸನ್ ಇಂದ ಸಿಗತ್ತೆ. So this definition that is given in the textbook autotrophic nutrition. So definition ಏನಾದ್ರು ಎಕ್ಸಾಮ್ ನಲ್ಲಿ ಬರಿಬೇಕು ಅಂದ್ರೆ ಈ ಡೆಫಿನಿಷನ್ ಬರಿಬೇಕಾಗತ್ತೆ. ಸೊ ಇವಾಗ ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಗೆ ಎಕ್ಸಾಂಪಲ್ ಯಾವ್ದು? ಮೇನ್ಲಿ ಗ್ರೀನ್ ಪ್ಲಾಂಟ್ಸ್ ಮತ್ತೆ ಕೆಲವೊಂದು ಬ್ಯಾಕ್ಟೀರಿಯಾ. ಸೊ ಇವೆರಡು ಸನ್ ಅಥವಾ ಸೋಲಾರ್ ಎನರ್ಜಿನ ಯೂಸ್ ಮಾಡಿಕೊಂಡು ಸಿಂಪಲ್ ಆರ್ಗ್ಯಾನಿಕ್ ಮೆಟೀರಿಯಲ್ ನ ಕಾಂಪ್ಲೆಕ್ಸ್ ಹೈ ಎನರ್ಜಿ ಆರ್ಗ್ಯಾನಿಕ್ ಮೆಟೀರಿಯಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಕಾರ್ಬನ್ ಮತ್ತೆ ಎನರ್ಜಿ ರಿಕ್ವೈರ್ಮೆಂಟ್ ಏನಿದೆ ಈ ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ಗೆ, ದಟ್ ಇಸ್ ಪ್ಲಾಂಟ್ ಮತ್ತೆ ಬ್ಯಾಕ್ಟೀರಿಯಾಗೆ, ಯಾವ ಪ್ರೋಸೆಸ್ ಇಂದ ಇದು ಕಾಂಪ್ಲೆಕ್ಸ್ ಹೈ ಎನರ್ಜಿ ಆರ್ಗ್ಯಾನಿಕ್ ಮೆಟೀರಿಯಲ್ ನ ಸಿಂಥಸೈಸ್ ಮಾಡುತ್ತೆ ಅಂದ್ರೆ ದ ಪ್ರಾಸೆಸ್ ಇಸ್ ಕಾಲ್ಡ್ ಫೋಟೋಸಿಂಥಸಿಸ್. ಸೊ ಈಗ ಫೋಟೋಸಿಂಥಸಿಸ್ ಡೆಫಿನಿಷನ್ ನಿಮ್ ಟೆಕ್ಸ್ಟ್ ಬುಕ್ ಪ್ರಕಾರ ನೋಡಿದ್ರೆ ಇಟ್ ಈಸ್ ದ ಪ್ರಾಸೆಸ್ ಬೈ ವಿಚ್ ಆಟೋಟ್ರೋಫ್ಸ್ ಟೇಕ್ ಇನ್ ಸಬ್ಸ್ಟೆನ್ಸಸ್ from outside and convert them into stored forms of energy. So same definition but ಇಲ್ಲಿ ಬೇರೆ ತರ ಕೊಟ್ಟಿದ್ದಾರೆ. ಸೊ ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಕೆಲವೊಂದು ಸಬ್ಸ್ಟೆನ್ಸಸ್ ನ ಹೊರಗಡೆ ಅಂದ್ರೆ ಯಾವುದು ಎನ್ವೈರನ್ಮೆಂಟ್ ಅಲ್ಲಿ ಇದೆಯೋ ಅದನ್ನ ತಗೊಂಡು ಯಾವ್ದಕ್ಕೆ ಕನ್ವರ್ಟ್ ಮಾಡುತ್ತೆ? ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮೆಟೀರಿಯಲ್ ಆಗಿ ವಿಚ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಎನರ್ಜಿ. ಓಕೆ, ಸೊ ಈ ಫೋಟೋಸಿಂಥಸಿಸ್ ನಲ್ಲಿ ಬೇಕಾಗಿರುವಂತ ಸಬ್ಸ್ಟೆನ್ಸಸ್ ಯಾವ್ದು ಹೊರಗಡೆಯಿಂದ ತಗೊಳುತ್ತೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್. ಸೊ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಅನ್ನೋ ಸಬ್ಸ್ಟೆನ್ಸಸ್ ನ ಕನ್ವರ್ಟ್ ಮಾಡಿ ಕಾರ್ಬೋಹೈಡ್ರೇಟ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಸಿಂಥಸೈಸ್ ಮಾಡುತ್ತೆ. ಇದಕ್ಕೆ ಬೇಕಾಗಿರುವಂತ ಎನರ್ಜಿ ಸನ್ಲೈಟ್ ಇಂದ ಸಿಗತ್ತೆ. ಮತ್ತೆ ಇದಕ್ಕೆ ಬೇಕಾಗಿರೋ ಪಿಗ್ಮೆಂಟ್, ಸನ್ಲೈಟ್ ನ ಯೂಸ್ ಮಾಡ್ಕೊಳ್ಳೋಕೆ ಪಿಗ್ಮೆಂಟ್ ಬೇಕಾಗಿರೋದು chlorophyll. So during photosynthesis, carbon dioxide and water is converted into carbohydrates in the presence of sunlight and chlorophyll. So ಇದೇ ಒಂದು ಸೆಂಟೆನ್ಸ್ ನ ಈಕ್ವೇಶನ್ ಫಾರ್ಮ್ ಅಲ್ಲಿ ಬರೆದ್ರೆ ಈಕ್ವೇಶನ್ ಈ ತರ ಆಗುತ್ತೆ. ಸೊ ಎಕ್ಸಾಮ್ ನಲ್ಲಿ ಈಕ್ವೇಶನ್ ಕೂಡ ಕೇಳ್ಬೋದು. ಸೊ ಈಕ್ವೇಶನ್ ಕೂಡ ನೆನ್ಪಿಟ್ಕೋಬೇಕು. ಬ್ಯಾಲೆನ್ಸ್ಡ್ ಈಕ್ವೇಶನ್ ಬರಿಬೇಕು ಅಂತ ಕೇಳಿದ್ರೆ you have to write 6CO2 plus 12 H2O. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್. ಸೊ ಬೇಕಾಗಿರೋದು ಎನರ್ಜಿ, ಸನ್ಲೈಟ್, ಪಿಗ್ಮೆಂಟ್, ಕ್ಲೋರೋಫಿಲ್, ಮತ್ತೆ ಪ್ರೊಡ್ಯೂಸ್ ಆಗುವಂತ ಕಾಂಪೌಂಡ್ ಗ್ಲೂಕೋಸ್. ಸೊ ಅದ್ರ ಫಾರ್ಮುಲಾ C6H12O6. ಮತ್ತೆ ಬೈ ಪ್ರಾಡಕ್ಟ್ ಆಗಿ ಲಿಬ್ರೇಟ್ ಆಗೋದು ಆಕ್ಸಿಜನ್ ಮತ್ತೆ ವಾಟರ್. ಸೊ ಈ ಬ್ಯಾಲೆನ್ಸ್ಡ್ ಈಕ್ವೇಶನ್ ನ ಬರಿಬೇಕಾಗತ್ತೆ. ಏನಾದ್ರೂ ಎಕ್ಸಾಮ್ ನಲ್ಲಿ ಫೋಟೋಸಿಂಥಸಿಸ್ ಈಕ್ವೇಶನ್ ಬರೀರಿ ಅಂತ ಕೇಳಿದ್ರೆ. ಓಕೆ, ಸೊ ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ಸ್ ಇಮಿಡಿಯೇಟ್ ಆಗಿ ಯೂಸ್ ಮಾಡಬಹುದು. ಯಾವ್ದಕ್ಕೆ? ಟು ಪ್ರೊಡ್ಯೂಸ್ ಎನರ್ಜಿ. ಸೊ ಕಾರ್ಬೋಹೈಡ್ರೇಟ್ಸ್ ಆರ್ ಯುಟಿಲೈಸ್ಡ್ ಫಾರ್ ಪ್ರೊವೈಡಿಂಗ್ ಎನರ್ಜಿ ಟು ದ ಪ್ಲಾಂಟ್. ಸೊ ಎನರ್ಜಿ ಬೇಕಾದಾಗೆಲ್ಲ ಕಾರ್ಬೋಹೈಡ್ರೇಟ್ಸ್ ನ ಯೂಸ್ ಮಾಡ್ಕೊಳ್ಬಹುದು. ಓಕೆ, ಕೆಲವು ಸರಿ ತಕ್ಷಣ ಯೂಸ್ ಮಾಡ್ಕೊಳಕ್ ಆಗಲ್ಲ. ಅವಾಗ ಪ್ಲಾಂಟ್ ಸೆಲ್ ಅಲ್ಲಿ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ದ ಸ್ಟೋರ್ಡ್ ಫಾರ್ಮ್. ಸೊ ಸ್ಟೋರ್ಡ್ ಫಾರ್ಮ್ ಯಾವುದು? ಪ್ಲಾಂಟ್ಸ್ ಅಲ್ಲಿ ಸ್ಟಾರ್ಚ್. ಓಕೆ, ಮತ್ತೆ ಆನಿಮಲ್ಸ್ ಅಥವಾ ಹ್ಯೂಮನ್ಸ್ ಅಂತ ಕೇಳಿದ್ರೆ ಇಟ್ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಗ್ಲೈಕೋಜನ್. ಸೊ ಇದು ಕೂಡ ಎಕ್ಸಾಮ್ ನಲ್ಲಿ ಕೇಳ್ಬೋದು. ಸೊ ಯು ಹ್ಯಾವ್ ಟು ರಿಮೆಂಬರ್
So carbohydrates is stored in the form of starch in plant, and in animals athwa humans it is stored in the form of glycogen. Next, mechanism of photosynthesis athwa steps in photosynthesis or steps of photosynthesis anta kelidre, first we have to understand photosynthesis ellagatte. Photosynthesis ಆಗೋದು ಲೀವ್ಸ್ ಅಲ್ಲಿ, ಗ್ರೀನ್ ಲೀವ್ಸ್ ಅಲ್ಲಿ. ಸೊ ಗ್ರೀನ್ ಲೀವ್ಸ್ ಕ್ರಾಸ್ ಸೆಕ್ಷನ್ ತಗೊಂಡು ನಾವು ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ನಮಗೆ ಈ ತರ ಸ್ಟ್ರಕ್ಚರ್ ಕಾಣಿಸುತ್ತೆ. ಸೊ ವಾಟ್ ಡಸ್ ದಿಸ್ ಸ್ಟ್ರಕ್ಚರ್ ಮೀನ್? ಎರಡು ಎಪಿಡರ್ಮಿಸ್ ತೋರಿಸ್ತಾ ಇದೆ. ಒಂದು ಅಪ್ಪರ್ ಎಪಿಡರ್ಮಿಸ್ ವಿಚ್ ಇಸ್ ಪ್ರೊಟೆಕ್ಟೆಡ್ ಬೈ ಅ ವ್ಯಾಕ್ಸಿ ಕ್ಯೂಟಿಕಲ್, ಮತ್ತೆ ಕೆಳಗಡೆ ಲೋವರ್ ಎಪಿಡರ್ಮಿಸ್. ಸೊ ಅಪ್ಪರ್ ಮತ್ತೆ ಲೋವರ್ ಎಪಿಡರ್ಮಿಸ್ ಮಧ್ಯದಲ್ಲಿ ಲೀಫ್ ಟಿಶ್ಯೂ ಇದೆ, ಮೀಸೋಫಿಲ್ ಟಿಶ್ಯೂ ಅಂತ ಕರಿತೀವಿ ಅಥವಾ ಮೀಸೋಫಿಲ್ ಸೆಲ್ಸ್ ಅಂತ ಕರಿತೀವಿ. ಈಚ್ ಸೆಲ್ ಹ್ಯಾಸ್ ದೀಸ್ ರೌಂಡ್ ಡಾಟೆಡ್ ಸ್ಟ್ರಕ್ಚರ್ಸ್, ದೀಸ್ ಆರ್ ಕಾಲ್ಡ್ ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟ್ ನಲ್ಲಿ ಏನಿದೆ, ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ. ಸೊ ಕ್ಲೋರೋಫಿಲ್ ಪಿಗ್ಮೆಂಟ್ ಅನ್ನೋದು ಒಂದು ಗ್ರೀನ್ ಕಲರ್ಡ್ ಪಿಗ್ಮೆಂಟ್. ಯಾವ ಸೆಲ್ ಆರ್ಗನಲ್ ಅಲ್ಲಿ ಇದೆ? ಅದು ಕ್ಲೋರೋಪ್ಲಾಸ್ಟ್ ಅನ್ನೋ ಸೆಲ್ ಆರ್ಗನಲ್ ಅಲ್ಲಿ ಇರುತ್ತೆ. ಸೊ ಪ್ಲಾಂಟ್ಸ್ ನಲ್ಲಿ chloroplast is present in the leaf, cells of the leaf. So chloroplast nalli enide, green colored pigment, that is chlorophyll. Okay, now coming to the steps, ಮೂರು ಸ್ಟೆಪ್ ನೆನಪಿಟ್ಕೋಬೇಕು. photosynthesis occur in 3 steps, important steps. First one is absorption of light energy by chlorophyll. Very simple, ತುಂಬಾ easy ನೆನಪಿಟ್ಕೊಳ್ಳೋಕೆ. chlorophyll is required to absorb yav energy? Light energy. So absorption of light energy by chlorophyll. This is first step. Next, second step alli ಎರಡು sub steps ಇದೆ. ಒಂದು conversion of light energy to chemical energy. So ಇಲ್ಲಿ ಏನು light energy absorb ಆಗಿದೆ ಅದು first chemical energy ಆಗಿ convert ಆಗುತ್ತೆ. Okay, so second ಇಲ್ಲಿ ಏನಾಗ್ತಿದೆ, splitting of water molecule into hydrogen and oxygen. So splitting andre water molecule break agadu. Okay, so water molecule break agi athwa split agi ಎರಡು H2O is released. H2O is split to give rise to hydrogen and oxygen. Okay, so hydrogen ಮತ್ತೆ oxygen liberate ಆಗುತ್ತೆ. ಯಾವುದರಿಂದ? ವಾಟರ್ ಮಾಲಿಕ್ಯೂಲ್ ಸ್ಪ್ಲಿಟ್ ಆದಾಗ. ಇದಕ್ಕೆ ಬೇಕಾಗಿರೋ ಎನರ್ಜಿ ಲೈಟ್ ಎನರ್ಜಿ ಇಂದಾನೆ ಬರ್ತಾ ಇದೆ. ಸೊ ಲೈಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಟು ಕೆಮಿಕಲ್ ಎನರ್ಜಿ ಅಂಡ್ ಸ್ಪ್ಲಿಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಸೊ ಇವೆರಡೂ ಲೈನ್ ಬರಿಬೇಕು ಟು ದ ಸೆಕೆಂಡ್ ಸ್ಟೆಪ್. ಥರ್ಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇಸ್ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್ಸ್. ಸೊ ಥರ್ಡ್ ಸ್ಟೆಪ್ ಅಲ್ಲಿ ಏನಾಗ್ತಿದೆ, ಕಾರ್ಬನ್ ಡೈಆಕ್ಸೈಡ್ is reduced to form a complex high energy molecule which is called carbohydrate. So one example is glucose. So glucose produce agbeku athwa carbohydrate produce agbeku andre carbon dioxide reduce agbeku. So third step alli reduction of carbon dioxide to carbohydrates. Okay, so ee ಮೂರು step ಒಂದಾದ್ಮೇಲೆ ಒಂದು ತಕ್ಷಣ ಆಗತ್ತೆ ಅನ್ನೋ ಏನು ಗ್ಯಾರಂಟಿ ಇಲ್ಲ. So these steps need not, okay, understand this, these steps need not take place one after the other immediately. Okay, so for this we have an example. Yaudu? Desert plants. So desert plants alli enagutte ಒಂದಾದ್ಮೇಲೆ ಒಂದು ಸ್ಟೆಪ್ ತಕ್ಷಣ ಆಗಲ್ಲ. ಸೊ ಇಲ್ಲೇನಾಗುತ್ತೆ, ರಾತ್ರಿ ಹೊತ್ತು ಕಾರ್ಬನ್ ಡೈಆಕ್ಸೈಡ್ ಒಂದು ಇಂಟರ್ಮೀಡಿಯೇಟ್ ಕಾಂಪೌಂಡ್ ಆಗಿ ಪ್ರಿಪೇರ್ ಆಗಿರುತ್ತೆ. ಬೆಳಗ್ಗೆ ಹೊತ್ತು ಸನ್ಲೈಟ್ ಇದ್ದಾಗ ಲೈಟ್ ಎನರ್ಜಿ ಅಬ್ಸಾರ್ಬ್ ಮಾಡಿ ಫೋಟೋಸಿಂಥಸಿಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಆಲ್ದೋ 3 ಸ್ಟೆಪ್ ಇದೆ ಅಂತ ನಾವು ಓದಿದ್ರು ಕೂಡ 3 ಸ್ಟೆಪ್ ಒಂದಾದ್ಮೇಲೆ ಒಂದು ತಕ್ಷಣ ಆಗತ್ತೆ ಅಂತ ಏನು ರೂಲ್ಸ್ ಇಲ್ಲ. ಓಕೆ, ಸೊ ಡೆಸರ್ಟ್ ಪ್ಲಾಂಟ್ ಅಲ್ಲಿ ಒಂದು ವೇರಿಯೇಷನ್ ಇದೆ. ಏನಾಗ್ತಿದೆ ಇಲ್ಲಿ, ನೈಟ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸ್ ಆಗತ್ತೆ. ಸೊ ಇದು ಒಂದು ಇಂಟರ್ಮೀಡಿಯೇಟ್ ಕಾಂಪೌಂಡ್ ಆಗಿ ಪ್ರೊಡ್ಯೂಸ್ ಮಾಡ್ಕೊಂಡಿರುತ್ತೆ. ಆಮೇಲೆ ಬೆಳಿಗ್ಗೆ when there is sunlight available, the energy is absorbed by the chlorophyll during the day to complete the process of photosynthesis. Okay, so idu justify athwa give reason athara enaru kelidre
ಇದು ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ ವಿತ್ ಅನ್ ಎಕ್ಸಾಂಪಲ್. ಓಕೆ, ಡೈರೆಕ್ಟ್ ಆಗಿ 3 ಸ್ಟೆಪ್ಸ್ ಬರೀರಿ ಅಂದ್ರೆ ಈ 3 ಪಾಯಿಂಟ್ ಬರಿಬೇಕಾಗತ್ತೆ. ಸೊ ನೆಕ್ಸ್ಟ್ ಸ್ಟೊಮ್ಯಾಟಾ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸ್ಟೊಮ್ಯಾಟಾ ಅಂದ್ರೆ ಏನು? ಸ್ಟೊಮ್ಯಾಟಾ ಆರ್ ದ ಟೈನಿ ಪೋರ್ಸ್ ಪ್ರೆಸೆಂಟ್ ಇನ್ ದ ಸರ್ಫೇಸ್ ಆಫ್ ದ ಲೀವ್ಸ್. ಸೊ ಲೀವ್ಸ್ ಅಲ್ಲಿ ಸ್ಟೊಮ್ಯಾಟಾ ಇರುತ್ತೆ. ಸ್ಟೊಮ್ಯಾಟಾ ಆರ್ ನಥಿಂಗ್ ಬಟ್ ಟೈನಿ ಪೋರ್ಸ್. ಪೋರ್ಸ್ ಅಂದ್ರೆ ಓಪನಿಂಗ್ಸ್. ಓಕೆ, ಫಂಕ್ಷನ್ ಏನು? ಒಂದು ಮೇನ್ ಫಂಕ್ಷನ್ ಅಂದ್ರೆ ಮ್ಯಾಸಿವ್ ಅಮೌಂಟ್ ಆಫ್ ಗ್ಯಾಷಿಯಸ್ ಎಕ್ಸ್ಚೇಂಜ್. ಸೊ ಗ್ಯಾಷಿಯಸ್ ಎಕ್ಸ್ಚೇಂಜಸ್ ಕಾರ್ಬನ್ ಡೈಆಕ್ಸೈಡ್ ಬೇಕು ಫೋಟೋಸಿಂಥಸಿಸ್ಗೆ. ಸೊ ಕಾರ್ಬನ್ ಡೈಆಕ್ಸೈಡ್ ನ ಅಬ್ಸಾರ್ಬ್ ಮಾಡ್ಕೋಬೇಕು ಅಂದ್ರೆ ಸ್ಟೊಮ್ಯಾಟಾ ಥ್ರೂ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಓಕೆ, ಸ್ಟೊಮ್ಯಾಟಾ ಬಿಟ್ಟು there are other parts in the plant where gaseous exchange can occur. That is in the stem, roots and leaves also. So surface of the stem, surface of the root and surface of the leaves can also take place in exchange of gases. Okay, so innondu one important thing is large amount of water can be lost through stomata. Okay, so stomata gaseous exchange ಒಂದೇ ಅಲ್ಲ. So ಈ stomata ಮೂಲಕ water also can be lost. So ಹಂಗಾಗಿ plants ಏನ್ ಮಾಡುತ್ತೆ, ಬೇಡದೇ ಇರುವಾಗ ಸ್ಟೊಮ್ಯಾಟಾನ ಕ್ಲೋಸ್ ಮಾಡ್ಕೊಳ್ಬಹುದು. ಓಕೆ, ಸೊ ಯಾವ ಮೆಕ್ಯಾನಿಸಮ್ ಅಲ್ಲಿ ಓಪನ್ ಮತ್ತೆ ಕ್ಲೋಸ್ ಆಗುತ್ತೆ ಸ್ಟೊಮ್ಯಾಟಾ ತಿಳ್ಕೊಳ್ಳೋಣ. So mechanism of opening and closure of stomata. Opening and closure of stomata is due to the presence of two important cells called guard cells. So stomata is the opening. It is surrounded by two cells which is called guard cells. So when there is water inflow ಅಥವಾ water ಈ cells ಒಳಗಡೆ ಬಂದಾಗ the cells will swell up ಅಥವಾ ಒಂಥರ ಊದ್ಕೊಳ್ಳುತ್ತೆ. ದ ಸೈಜ್ ದೊಡ್ಡದಾಗತ್ತೆ. ಸೊ ಈ ಗಾರ್ಡ್ ಸೆಲ್ ಊದ್ಕೊಂಡಾಗ ಅಥವಾ ಸೈಜ್ ದೊಡ್ಡದಾದಾಗ ಏನಾಗುತ್ತೆ, ಸ್ಟೊಮ್ಯಾಟಾ ಓಪನ್ ಆಗುತ್ತೆ. ಓಕೆ, ಸ್ಟೊಮ್ಯಾಟಲ್ ಪೋರ್ ಓಪನ್ಸ್ ವೆನ್ ದೇರ್ ಇಸ್ ಇನ್ಫ್ಲೋ ಆಫ್ ವಾಟರ್. ಓಕೆ, ಸೊ ಡ್ಯೂರಿಂಗ್ ಡೇ ಟೈಮ್ ಏನಾಗುತ್ತೆ, ಯೂಶಲಿ ವಾಟರ್ ಇನ್ಫ್ಲೋ ಆಗಿ ಗಾರ್ಡ್ ಸೆಲ್ ಸ್ವೆಲ್ ಅಪ್ ಆಗಿ ಸ್ಟೊಮ್ಯಾಟಲ್ ಪೋರ್ ಈಸ್ ಓಪನ್. ಅದೇ ನೈಟ್ ಟೈಮ್ ಅಲ್ಲಿ ಡ್ಯೂರಿಂಗ್ ದ ಡಾರ್ಕ್ ವಾಟ್ ಹ್ಯಾಪನ್ಸ್, ವಾಟರ್ ಗೋಸ್ ಔಟ್ ಆಫ್ ದ ಸೆಲ್, ಹೊರಗಡೆ ಹೊರಟೋಗುತ್ತೆ ನೀರು, ಮತ್ತೆ ಗಾರ್ಡ್ ಸೆಲ್ಸ್ ಶ್ರಿಂಕ್ ಆಗತ್ತೆ. ಸೊ ಶ್ರಿಂಕ್ ಆಗಿರೋದ್ರಿಂದ ಸ್ಟೊಮ್ಯಾಟಲ್ ಪೋರ್ ಕ್ಲೋಸ್ ಆಗತ್ತೆ. ಸೊ ಬೇಸಿಕಲಿ ವಾಟರ್ ಮೂವ್ಮೆಂಟ್ ಇಂದ ಓಪನಿಂಗ್ ಆಫ್ ಸ್ಟೊಮ್ಯಾಟಲ್ ಪೋರ್ ಅಂಡ್ ಕ್ಲೋಸರ್ ಆಫ್ ಸ್ಟೊಮ್ಯಾಟಲ್ ಪೋರ್ ಅಕರ್ಸ್ ಇನ್ ದ ಲೀವ್ಸ್. ನೆಕ್ಸ್ಟ್ ಫೋಟೋಸಿಂಥಸಿಸ್ಗೆ ಬೇಕಾಗಿರೋ ಅದರ್ ರಾ ಮೆಟೀರಿಯಲ್ ಅಂದ್ರೆ ವಾಟರ್. ಓಕೆ, ಸೊ ವಾಟರ್ ಎಲ್ಲಿಂದ ಬರುತ್ತೆ? ವಾಟರ್ ಈಸ್ ಅಬ್ಸಾರ್ಬ್ಡ್ ಬೈ ದ ರೂಟ್ಸ್. ಸೊ ವಾಟರ್ ವಿಚ್ ಇಸ್ ಯೂಸ್ಡ್ ಫಾರ್ ಫೋಟೋಸಿಂಥಸಿಸ್ is taken up from the soil by the roots. So roots ಮೂಲಕ water is absorbed. So whatever the water is required for photosynthesis, it is absorbed by the roots. Apart from water, the plant also requires other materials. ಯಾವ್ದು? Nitrogen, phosphorus, iron, magnesium, etc. They can also be taken up by the soil, from the soil. Okay. So ಇದರಲ್ಲಿ important mineral ಅಂದ್ರೆ nitrogen. So nitrogen is an essential element which is used in the synthesis of proteins and other nitrogen containing compounds. ಸೊ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ನೈಟ್ರೋಜನ್ ನ ಗ್ಯಾಸ್ ಫಾರ್ಮ್ ಅಲ್ಲಿ ಯೂಸ್ ಮಾಡೋಕ್ ಆಗೋದಿಲ್ಲ. ಹಾಗಾಗಿ ಪ್ಲಾಂಟ್ಸ್ ಕ್ಯಾನ್ ಡೈರೆಕ್ಟ್ಲಿ ಅಬ್ಸಾರ್ಬ್ ಇನ್ ದ ಇನ್ಆರ್ಗ್ಯಾನಿಕ್ ಫಾರ್ಮ್ ನೈಟ್ರೇಟ್ಸ್ ಅಥವಾ ನೈಟ್ರೇಟ್ಸ್. ಇದು ಸಾಯಿಲ್ ಅಲ್ಲಿ ಇರುತ್ತೆ. ನೈಟ್ರೇಟ್ಸ್ ಅಥವಾ ನೈಟ್ರೈಟ್ಸ್ ಮೂಲಕ ಅದು ಅಬ್ಸಾರ್ಬ್ ಮಾಡಿಕೊಂಡು ಇಟ್ ಕ್ಯಾನ್ ಸಿಂಥಸೈಸ್ ಪ್ರೋಟೀನ್ಸ್ ಅಂಡ್ ಅದರ್ ನೈಟ್ರೋಜನ್ ಕಂಟೈನಿಂಗ್ ಕಾಂಪೌಂಡ್. ಬಟ್ ಕೆಲವೊಂದ್ಸಲಿ ಏನಾಗುತ್ತೆ, ದೇ ಆಲ್ಸೋ ಹ್ಯಾವ್ ಬ್ಯಾಕ್ಟೀರಿಯಾ ಇನ್ ದ ಸಾಯಿಲ್. ಸೊ ಬ್ಯಾಕ್ಟೀರಿಯಲ್ ಫಾರ್ಮ್ ಏನಾಗುತ್ತೆ, ದೀಸ್ ಬ್ಯಾಕ್ಟೀರಿಯಲ್ ಸೆಲ್ ವಿಲ್ ಕನ್ವರ್ಟ್ ಗ್ಯಾಸ್ ನೈಟ್ರೋಜನ್ ಇಂಟು ಆರ್ಗ್ಯಾನಿಕ್ ನೈಟ್ರೋಜನ್ ಕಾಂಪೌಂಡ್ಸ್. ಸೊ ಗ್ಯಾಸಿಯಸ್ ಫಾರ್ಮ್ ಇರುವಂತ ನೈಟ್ರೋಜನ್ ನ ಆರ್ಗ್ಯಾನಿಕ್ ನೈಟ್ರೋಜನ್ ಕಾಂಪೌಂಡ್ಸ್ ಆಗಿ ಕನ್ವರ್ಟ್ ಮಾಡಿರುತ್ತೆ ಯಾವುದು, ಬ್ಯಾಕ್ಟೀರಿಯಾ. ಆವಾಗ ಪ್ಲಾಂಟ್ಸ್ ಕ್ಯಾನ್ ಯುಟಿಲೈಸ್ ದೀಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಲ್ಸೋ. ಸೊ ಏನ್ ನೆನ್ಪಿಟ್ಕೋಬೇಕು ಇಲ್ಲಿ ಅಂದ್ರೆ, ರೂಟ್ಸ್
help in absorption of water ಮತ್ತೆ absorption of minerals. Okay, other materials ಯಾವ್ದು ಇದರಲ್ಲಿ ನೈಟ್ರೋಜನ್ ಫಾಸ್ಫರಸ್ ಐರನ್ ಮೆಗ್ನೀಷಿಯಂ ಅಲ್ಲಿ ಇಂಪಾರ್ಟೆಂಟ್ ಇಸ್ ನೈಟ್ರೋಜನ್. ಓಕೆ, ಸೊ ನೈಟ್ರೋಜನ್ ಇನ್ಆರ್ಗ್ಯಾನಿಕ್ ಫಾರ್ಮ್ ಅಂದ್ರೆ ನೈಟ್ರೇಟ್ ಮತ್ತೆ ನೈಟ್ರೈಟ್. Organic compounds is synthesized by bacteria which can be used by the plant. Okay, so idishtu photosynthesis ಬಗ್ಗೆ autotrophic nutrition ಬಗ್ಗೆ ತಿಳ್ಕೊಂಡ್ವಿ. ಸೊ ಮುಂದಿನ ವಿಡಿಯೋನಲ್ಲಿ heterotrophic nutrition ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.